2024ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಕಮಸಂದ್ರ ಗ್ರಾಮ ಪಂಚಾಯತ್ ಎಲ್ಲ ಮತ್ತು ಕೆಜಿಎಫ್ ತಾಲೂಕಿನ ಎಲ್ಲ ಜನತೆಗಳಿಗೂ ಈ ಹೊಸ ವರ್ಷ ಸುಖ ಶಾಂತಿ ಸಮೃದ್ಧಿ ಎಲ್ಲರೂ ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲರೂ ಸುಖ ಶಾಂತಿಯಿಂದ ಬದುಕಲಿ ಅಂತ ಆಶಿಸ್ತಾ ದೇವರಲ್ಲಿ ಶಿವನ ಒಂದು ಪಾದಕ್ಕೆ ಸಮರ್ಪಿಸ್ತಾ ಒಂದು ಆಶೀರ್ವಾದ ಪಡೆದು ಇವತ್ತು ಶುಭಾಶಯ ಕೊಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ನಮ್ಮ ಹೆಸರು ರಾಮಕೃಷ್ಣ ರೆಡ್ಡಿ ಅಂತ, ದೇವಸ್ಥಾನ ಸೆಕ್ರೆಟರಿ. ಇವತ್ತೇನು 24ನೇ ವಾರ್ಷಿಕೋತ್ಸವ ಮಹೋತ್ಸವ ಇದು. ಇವತ್ತೇನು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಎಲ್ರಿಗೂ ಈ ಬೇಟರಾಯರ ಸ್ವಾಮಿ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೋರ್ತಾ, ವರ್ಷ ನಾವು ಪ್ರತಿ ವರ್ಷನೂ ಕೂಡ ಜಾತ್ರೆ ಮಾಡಿ ವಿವಿಧ ಕಾರ್ಯಕ್ರಮಗಳು ಮಾಡಿ ಪ್ರತಿಯೊಂದು ನಾವು ಸೇರಿದ 8-10 ವಿಲೇಜ್ಗಳನ್ನು ಸೇರಿ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಕಮಿಟಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಸೇರಿ ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ದೇವಸ್ಥಾನ ಪೂರ್ಣ ನಾವು ಹೊಸದಾಗಿ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದೀವಿ. ವಿನಾಯಕನ ದೇವಸ್ಥಾನ ಕಟ್ಟಿದ್ದೀವಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ದೀವಿ. ಈ ವರ್ಷ ಒಂದೊಂದನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಅಧ್ಯಕ್ಷರು ಸೇರಿಕೊಂಡು, ನಾವು ಎಲ್ಲ ಸದಸ್ಯರು ಸೇರಿಕೊಂಡು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸೇರಿ ನಾವು ಇದೊಂದು ಉನ್ನತ ಸ್ಥಾನ ಒಂದು ಬೇಟರಾಯನ ಸ್ವಾಮಿ ಮಾಡಬೇಕಂತ ಒಂದು ಆಸೆ ಇದೆ. ಇನ್ನು ಅದು ಟೂರಿಸಂ ಪ್ಲೇಸ್ ಅಂತ ಒಂದು ನಮ್ಮ ಇಡೀ ಡಿಸ್ಟಿಕಲ್ಲೇ ಒಂದು ಇಷ್ಟಿತ್ರ ಬೆಟ್ಟ ಎಲ್ಲೂ ಇಲ್ಲ. ಇಲ್ಲಿ ಇದು ಬಿಟ್ಟರೆ ನಮ್ಮದು ಕೋಲಾರ ಡಿಸ್ಟಿಕಲ್ಲಿ ಎಲ್ಲಿ ಇಲ್ಲ ಇಂಥ ಒಂದು ವಾಸು ಸ್ಥಳ ಇದೆ. ಇದನ್ನು ಇನ್ನೂ ಎಲ್ಲ ಒಂದು ಹಂತವಾಗಿ ನಾವು ಡೆವಲಪ್ಮೆಂಟ್ ಮಾಡಿ ಮುಂದಿನ ದಿನಗಳ ಇನ್ನೂ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡಿ ಎಲ್ಲ ಸಹಕರಿಸಬೇಕಂತ ಕೋರ್ತಾರೆ. ಇದು KGF ಇಂದ 10 ಕಿಲೋಮೀಟರ್ ಇದೆ. ಶ್ರೀ ಬೇಟರಾಯನ ಸ್ವಾಮಿ ಅಂತ, ಇದು 7 ಬೆಟ್ಟ. ಇದು ಘಟ್ಮಾನು ಗ್ರಾಮ ಪಂಚಾಯತಿ ಇದು ಸೇರಿರೋದು. ಈ ಸುಮಾರು ಈ ಬೇಟರಾಯನ ಸ್ವಾಮಿ ದೇವಸ್ಥಾನ ಸೇರಿರೋದು ನಮ್ಗೆ 10 ವಿಲೇಜ್ ಇದೆ. ಬೇಟರಾಯನಹಳ್ಳಿ, ತಿರುಮಲಹಳ್ಳಿ, ಪಾಸ್ಟಪಾಳ, ಲೆಕ್ಕನಾಯಕನಹಳ್ಳಿ, ದೊಡ್ಡಕಲ್ಲಹಳ್ಳಿ ಎಲ್ಲ ನಾವು ಕಾಲೋಹಳ್ಳಿ, ಬಿಸಾನತ್ತ ಎಲ್ಲ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಮಾಡ್ತೀವಿ. ಪ್ರತಿ ಶನಿವಾರ ಪೂಜೆ ಇದೆ. ನಾವು ಜನವರಿ 1ನೇ ತಾರೀಕು ವಿಶೇಷ ಕಾರ್ಯಕ್ರಮ ಇದೆ, ವಿಶೇಷ ಪೂಜೆಗಳಿದೆ. ಇದನ್ನು ಇನ್ನೂ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಮುಂದಿನ ವರ್ಷಕ್ಕಿಂತ ವರ್ಷ ಮಾಡ್ತಾ ಇದ್ದೀವಿ. ಬರುವಂಥ ಈಗ ವರ್ಷ ಜನ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಿಲ್ಲ. ನಾವು ಮೊದಲನೇ ವರ್ಷ ನಾವು ಏನು ಸ್ವಲ್ಪ ನಾವು ಮಾಡಿದ್ವಿ ಅಷ್ಟೇ, ಏನೋ ಜನ ಬರ್ತಾರೋ ಇಲ್ಲ ಅಂತ. ಆವಾಗ ನಮಗೆ ನಾವು ಮಾಡಿರುವ ಪ್ರಸಾದ ಸಾಲಿಲ್ಲ, ಜನಗಳು ನಾವು ಭಕ್ತಾದಿಗಳು ನಾವು ಅಷ್ಟು ವಿಶೇಷವಾಗಿ ಇಲ್ಲಿ ದೇವಸ್ಥಾನ ದರ್ಶನ ಪಡೆಯಕ್ಕೆ ಬಂದಿದ್ದಾರೆ. ಈ ದೇವಸ್ಥಾನ ವಿಶೇಷತೆ ಇದೆ. ಇದರಿಂದ ನಮಗೆ ಇದು ದೇವರ ಉದ್ಭವ ಆಗಿರೋದು. ಒಂದು ಗೋ ಮಾತೆಯಿಂದ ಒಂದು ವಾಲ್ಮೀಕಿ ನಾಯಕರು ಸಾಕ್ತಾ ಇದ್ರು ಒಂದು ಗೋವನ್ನ. ಆ ಗೋ ಮುಖಾಂತರ ಅಂತ ಬೇಟರಾಯನ ಸ್ವಾಮಿ ಉದ್ಭವ ಆಗಿರೋದು. ಇದು 7 ಬೆಟ್ಟ ಬೇಟರಾಯನ ಸ್ವಾಮಿ, 7 ಹಿಲ್ಸ್. ಬೆಳಗ್ಗೆಯಿಂದ ಅಭಿಷೇಕ ಇತ್ತು, ಅಲಂಕಾರ, ಹರಿಕತೆ, ಅನ್ನದಾನ, ವಿಶೇಷ ಕಾರ್ಯಕ್ರಮ ನಡೀತದೆ. ರಾತ್ರಿ ಭಜನೆ ಕಾರ್ಯಕ್ರಮ ಇದೆ, ಭಾನುವೇಡಿಕೆ ಇದೆ. ಮಾರನೇ ದಿವಸ 6 ಗಂಟೆ ತನಕ ವಿಶೇಷ ಕಾರ್ಯಕ್ರಮಗಳು ನಡೀತದೆ.
ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.